ಹಾಯ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಅಪ್ಪ ಎಲ್ಲರೂ? ಐ ಹೋಪ್ ಆರಾಮಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಆರಾಮದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್, ದೇವರ ಆಶೀರ್ವಾದ, ನಮ್ಮ ಸತತ ಪ್ರಯತ್ನ ಇದ್ದರೆ ಖಂಡಿತ ಕೂಡ ಎಲ್ಲರೂ ಒಂದಿನ ಮುಂದೆ ಬಂದೇ ಬರ್ತೀವಿ. ಎಲ್ರಿಗೂ ಕೂಡ ಖುಷಿ ನೆಮ್ಮದಿ ಸಿಕ್ಕೇ ಸಿಗ್ತದೆ. ಆದರೆ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಅಂತ ಒಂದು ಸಣ್ಣ ಮಾತನ್ನು ಹೇಳ್ತಾ ಬರ್ರಿ ಇವಾಗ ಬ್ಲಾಗನ್ನು ಶುರು ಮಾಡೇ ಬಿಡೋಣ. ಫ್ರೆಂಡ್ಸ್, ಹಬ್ಬದ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಅಂತೇಳಿ ನಾನೇನು ಮಾಡಿದ್ದೀನಿ ರೀ ಅಂತ ಮೊದಲ ನಾವು ವಿಶ್ ಮಾಡಿರ್ತೀವಿ. ಹಾಗಾಗಿ ಇದು ಹಬ್ಬದ ಟೈಮಿಗೆ ಪಟ್ ಅಂತೇಳಿ ಬಂದುಬಿಡ್ಲಿ ಅಂತೇಳಿ ಕೇಸಿ ದೀಪಾವಳಿ ಹಬ್ಬದ ಬ್ಲಾಗ ನಾನು ಫಸ್ಟಿಗೆ ಹಾಕಕತ್ತೀನಿ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಸೀರೆ ಸ್ಟ್ಯಾಂಡ್ ತೊಗೊಂಡು ಬಂದೀನಿ ರೀ. ಸೊ ಇದ್ರಕ್ಕಿಂತ ಮುಂಚೆಕಿನ ಒಂದು 2-3 ವೀಡಿಯೋ ಇದ್ದಾವೆ ರೀ. ಸೊ ಅದು ಆಮೇಲೆ ಹಾಕ್ತೀನಿ. ಮೊದಲು ನಮ್ಮೆಲ್ಲರಿಗೆ ಫ್ಯಾಮಿಲಿಗೆ ವಿಶೇಷ ತಿಳಿಸಿದ್ರಾಯ್ತು ಅಂಥೇಳಿ ಹಬ್ಬ ಆದ್ಮ್ಯಾಗ ಏನು ವೀಡಿಯೋ ಹಾಕಿದ್ರಿ ಏನೋ ಅಂತ ಹೇಳ್ಕೇಸಿ ನಾನು ಇದನ್ನು ಈಗ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೋಡಿರಿ, ಹಬ್ಬದ ಎಲ್ಲ ತಯಾರಿ ನಡೆದೈತಿ. ಹೂವು ಎಲ್ಲ ತೊಗೊಂಬಂದು ಪೋಣಿಸಿ ಇಟ್ಟಿದ್ದೀವಿ. ಮಗಳು ನೋಡಿರಿ ಎಲ್ಲನೂ ಮಾಡ್ತೀನಿ ಮಮ್ಮಿ ಅಂತ ಹುರುಪಿನಿಂದ ಮಾಡ್ತಾ ಇದ್ದಾರೆ. ಮಗನೂ ಕೂಡ ಮಷೀನ್ ಅದೆಲ್ಲನೂ ಕೂಡ ಒರೆಸ್ತಾ ಇದ್ದಾನೆ. ಸೊ ನಾವು ಅಂಗಡಿಯಿಂದ ತೊಗೊಂಡು ಬಂದಿದ್ವಿ. ಸ್ವಲ್ಪ ನಾವು ನೀಟಾಗಿ ಎಲ್ಲ ಒರೆಸ್ಕೊಂಡು ಮಾಡಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತೇಳಿ ಸೀರೆ ಇಡೋಕ್ಕೆ ಸ್ಟ್ಯಾಂಡು ಕೂಡ ತೊಗೊಂಡು ಬಂದೀವಿ ರೀ. ಇದ್ರದ್ದು ಎಲ್ಲ ಸ್ಟ್ಯಾಂಡ್ ತರಬೇಕಂದ್ರೆ ಯಾವ ಥರ ಎಲ್ಲ ಸರ್ಕಸ್ ಮಾಡಿ ತೊಗೊಂಡು ಬಂದೀವಿ, ಯಾರ್ಯಾರು ತೊಗೊಂಬಂದೀವಿ, ಎಷ್ಟು ಅಮೌಂಟ್ ಬಿತ್ತು ಎಲ್ಲನೂ ನಿಮ್ಗೆ ನಾನು ಬರುವಂಥ ನೆಕ್ಸ್ಟ್ ವ್ಲಾಗ್ದೊಳಗೆ ಎಲ್ಲ ಶೇರ್ ಮಾಡ್ತೀನಿ. ಸೊ ಬರ್ರಿ ಫ್ರೆಂಡ್ಸ, ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ನೋಡ್ರಿ, ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ. ಪೂಜೆಗೆ ಎಲ್ಲನೂ ಕೂಡ ರೆಡಿ. ಮಮ್ಮ ಆರತಿ ಮಾಡೋಣ ಬಾ. ಸೊ ಪೂಜೆಗೆಲ್ಲನೂ ಈ ಥರ ರೆಡಿಯಾಗಿದ್ದೀವಿ. ಸೊ ಫೈನಲ್ ಲುಕ್ ಹೆಂಗೈತೆ ಅಂತೇಳಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ನೋಡ್ರಿ, ಗಂಡ ಕಡಿಸೋ ಸೀರೆ ಏನಾಯ್ತು ನೋಡ್ರಿ ದಾಡ. ಸೊ ನಮ್ಮ ಇಬ್ರು ಮಕ್ಕಳು ಕೂಡ ಮಸ್ತ್ ಆಗಿ ರೆಡಿ ಆಗಿದ್ದಾರೆ. ಇಬ್ರು ಕಲರ್ ಕಾಂಬಿನೇಷನ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಮಗಳಿಗೆ ಈ ತರ ಡ್ರೆಸ್ ಹಾಕೋಕ್ಕೂ ಇಷ್ಟ, ಟ್ರೆಡಿಷನಲ್ ಡ್ರೆಸ್ ಹಾಕೋಕ್ಕೂ ನನಗೆ ಇಷ್ಟ ಫ್ರೆಂಡ್ಸ್. ಸೊ ಇವಾಗ ನೋಡ್ರಿ, ಎಲ್ಲಾ ಕಡೆ ಹಬ್ಬ ಹಾಡ ಎಲ್ಲಾನು ಕೂಡ ನಿಮ್ಗೆ ಡಿಸ್ಟರ್ಬ್ ಆಗ್ತಿರ್ಬೋದು. ಸೊ ಮತ್ತೊಂದ್ ಸರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಯಜಮಾನ್ ಕೊಡಿಸಿರುವಂತ ಸೀರೆ ನೋಡ್ರಿ ಹೆಂಗ್ ಕಾಣತೈತಿ. ಕಲರ್ ಅಂದ್ರು ಈ ತರ ನನ್ನ ಹತ್ರ ಇರ್ಲಿಲ್ಲ. ಸೊ ಹಾಗಾಗಿ ನಾನು ತಗೊಂಡೆ. ನಮ್ಮ ಯಜಮಾನ್ರು ಚಾಯ್ಸ್ ಮಾಡಿದ್ರ. ಸೊ ನೋಡ್ರಿ ಫ್ರೆಂಡ್ಸ್, ಇದಕ್ಕ ಯಾವ ತರ ಚೆನ್ನಾಗಿ ಕಾಣತಿತ್ತೋ ಇಲ್ಲೋ ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಪರ್ಫೆಕ್ಟ್ ಬಂದೈತಿ ನೋಡ್ರಿ ಫ್ರೆಂಡ್ಸ್, ಪರ್ಫೆಕ್ಟ್ ಬಂದೈತಿ. ಎಷ್ಟು ಒಂದು ವರ್ಷ ಮ್ಯಾಗ ಆಯ್ತಂತಾನೆ ಹೇಳ್ಬೋದು ನಾನು ಸ್ಟಿಚಿಂಗ್ ಬಿಟ್ಟು, ಬ್ಲೌಸ್ ಕಟ್ ಮಾಡೋದ್ ಬಿಟ್ಟು. ಸೀರೆ ಅಂತೂ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೊಂಡಿರ್ತೈತಿ. ನಾನು ಎಷ್ಟು ದಪ್ಪದೀನಿ ಆಕ್ಚುಲಿ ಹೇಳ್ಬೇಕಂದ್ರ. ಬಟ್ ಸೀರೆ ನೋಡ್ರಿ ಉಬ್ಬಿಲ್ಲ ಏನಿಲ್ಲ. 5 ನಿಮಿಷದೊಳಗೆ ಸೀರೆ ಉಟ್ಕೊಂಡಿ. ನೀವು ಹೇಳಿದ್ರೆ ನಾನು ಬಿಡ್ಲಿಕ್ಕಿಲ್ಲ. ನಾನು ಜಸ್ಟ್ 5 ಅಂದ್ರೆ 5 ನಿಮಿಷ ಸೀರೆ ಉಟ್ಕೊಂಡಿದ್ದೀನಿ. ಸೊ ಚಂದ ಇತ್ತು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ಲುಕ್, ಎಷ್ಟು ಸೂಪರ್ ಆಗಿರೋಂಥ ಸೀರೆ ನೋಡ್ರಿ. ನೋಡ್ರಿ ಗೊಂಡೆ ಅಂತೂ ಮಸ್ತ್ ಪಳ 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 ಹೊಳೆಯಕತ್ತೈತಿ. ಸೊ ಮ್ಯಾಚಿಂಗ್ ಬ್ಲೌಸ್ ವೇರ್ ಮಾಡಿಲ್ಲ ಈ ಸೀರೆಗೆ ಡಬಲ್ ಲುಕ್ ಕೊಡ್ತಂತ ಹೇಳ್ಬೋದು. ಸೊ ಯಜಮಾನ್ರು ಕೊಡಿಸಿರುವಂಥ ಸೀರೆ ನಾನು ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸ್ ಸಖತ್ತಾಗಿ ಕಾಣತೈತಿ. ಸೊ ಬರ್ರಿ ಇವಾಗ ನಮ್ಮ ಮನೆಯ ದೀಪಾವಳಿ ಲಕ್ಷ್ಮೀ ಹಬ್ಬದ ಒಂದು ಪೂಜೆಯನ್ನ ನಾನು ಹೆಂಗ ಎಲ್ಲ ಮಾಡೀನಿ. ಸೊ ನೋಡ್ಕೊಂಡು ಹಂಗೆ ಆರತಿ ಮಾಡೋಣ ಅಂತ ಬರ್ರಿ ಫ್ರೆಂಡ್ಸ್. ನೋಡ್ರಿ, ಉಡೇಕಿ ಸಾಮಾನು ಎಲ್ಲಾನು ಕೂಡ ಈ ಥರ ಇಟ್ಟಿದ್ದೀನಿ ಪೂಜೆಗೆ. ನೋಡ್ರಿ ಈ ಥರ ಸ್ನೇಹನ್ ಚೈನರ್ ಯಾವಾಗ ಕೊಟ್ಟಿದ್ದು, ಪಿಲುನ್ ಉಂಗುರುಗಳು ನೋಡ್ರಿ ಇವ. ಸೊ ಈ ಕಡೆಗೆ ಮಾಮೂಲಿ ದೀಪ, ಗಣಪತಿ ವಿಘ್ನ ನಿವಾರಕ ವಿಘ್ನೇಶ್ವರ ಗಣಪತಿನ ಮತ್ತು ಮಹಾಲಕ್ಷ್ಮಿನ ಅಕ್ಕಿ ಒಳಗೆ ಹಾಕಿಟ್ಟೀನಿ. ಮುಂದೆ ಬೆಳ್ಳಿ ಬಂಗಾರನ ಕೂಡ ಇಟ್ಟೀನಿ. ನೋಡ್ರಿ, ಲಕ್ಷ್ಮಿಗೆ ಈ ಥರ ಪ್ರತಿಷ್ಠಾಪನೆ ಮಾಡೀನಿ. ಕೆಳಗಡೆ ರಂಗೋಲಿ ಹಾಕಿ ನಾನು ಈ ವರ್ಷ ಸೊ ನಮ್ಮ ಬಂಗಾರದ ತಾಳಿನ ನಾನು ಲಕ್ಷ್ಮಿಗೆ ಹಾಕಿನ್ರಿ. ಸೊ ಮುಂದಿನ ವರ್ಷ ನಾನು ಹೊಸದು ಮಾಡಿಸ್ಕೊಂಡು ನಮ್ಮ ಯಜಮಾನ್ರು ನನಗೆ ಹೊಸದು ಮಾಡಿಸಿ ಹಾಕೋ ಒಂದು ಶಕ್ತಿ ಕೊಡಲಿ ಅಂತೇಳಿ ನಾನು ಕೂಡ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಸರಿ ಎಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ. ಮಾಮೂಲಿ ಜಗಲಿ ಮ್ಯಾಗಿನ ತೆಂಗಲ್ಲಿ ಇಟ್ಟು ನೋಡ್ರಿ. ಸೊ ಈ ಥರ ಆಗೈತಿ. ಮುಂದೆ ರಂಗೋಲಿ, ಉಡೇಕಿ ಸಾಮಾನು, ಮಾಡಿರೋಂಥ ಸ್ವೀಟ್, ಪಟ್ಟಿಗ ಎಲ್ಲನೂ ಕೂಡ ಈ ಥರ ಹಾಕಿದ್ದೀನಿ. ಪೂಜೆ ಹೆಂಗಾಗೈತಿ ದೀಪಾವಳಿದು ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಆರತಿ ಮಾಡೋಣ ಅಂತ ಬರ್ರಿ. फुल थोड़ा फुल
सर्वांगी सुंदर शेंद्राची कंटिन्यू मारुता बळाची जय देव जय देव जय मंगलमूर्ती दर्शन देवान कामना मूर्ती जय देव जय देव रत्नांगीरा कोरा गौरी कुमार जनानी योगी चौकस मम्मा दिवा आहे ना तिथं असं नाही टाकायचं पूजा करायला गेले कळत नाही फोटो काढलं ಇವಾಗ ನೋಡ್ರಿ ಫ್ರೆಂಡ್ಸ ನಾವು ಕೂಡ ಲಕ್ಷ್ಮಿ ಆರತಿ ಗಿರ್ತಿ ಎಲ್ಲ ಮಾಡಿದ್ದಾಯಿತು ಅದಾದ್ಮ್ಯಾಗ ಮತ್ತು ನಮ್ಮ ನಾದ್ನಿ ಪೂನಮ್ಗೆ ನಮ್ಮ ಸ್ನೇಹಗನು ಕೂಡ ಅರಿಶಿನ ಕುಂಕುಮ ಕೊಟ್ಟು ಇವಾಗ ನೋಡ್ರಿ ಆರತಿ ಮಾಡ್ತಾ ಇದ್ದೀನಿ ಮತ್ತು ಎಲೆ ಅಡಿಕೆ ಕೊಟ್ಟು ಅದಾದ್ಮ್ಯಾಗ ಮತ್ತೆ ಸಕ್ರೆ ಪುಟಾಣಿನೂ ಕೂಡ ಕೊಟ್ಟೆ ನೋಡ್ರಿ ಫೋಟೋನು ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ನಾವು ಕೂಡ ಹೆಂಗೆ ರೆಡಿ ಆಗಿದ್ವಿ ಪೂನಮ್ ಕೂಡ ಸಾರಿನ ನಮ್ಮ ಹತ್ರ ತಗೊಂಡಿದ್ದಾಳೆ ಮಸ್ತಾಗಿ ಕಾಣಿಸಕತ್ತಿದ್ದಾಳೆ ನೋಡ್ರಿ ನಿಮಗೂ ಕೂಡ ಈ ಥರದ್ದು ಬೇಕಾಗಿತ್ತಪ್ಪ ನಾನು ವೇರ್ ಮಾಡಿರೋಂಥ ಸೀರೆ ಬೇಕಿತ್ತಪ್ಪ ಅಂತಂದರೆ ಖಂಡಿತವಾಗ್ಲೂ ಕೂಡ ನಾನು ಶಾರ್ಟ್ಸ್ ವೀಡಿಯೋದೊಳಗೆಲ್ಲ ಅಪ್ಲೋಡ್ ಮಾಡ್ತೀನಿ ತಗೊಂಡು ನೀವು ಕೂಡ ಮಸ್ತಾಗಿ ಸೂಪರಾಗಿ ಕಾಣ್ರಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ಆ ತಾಯಿ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ चालू आहे ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ನೋಡ್ರಿ ಅದಿನಿ ನಾದ್ನಿ ನಮ್ಮ ಅತ್ತಿ ಬಾಜು ಮನೆ ಹೆಂಡತಿಗಳು ಎಲ್ಲರೂ ಇವತ್ತ ಯಾರು ತರಿಸಿರುವಂತ ನನ್ನ ಕಡೆ ಸೀರೆ ಬಂದ ನೋಡ್ರಿ ನಮ್ಮ ಪುನಮ್ ವೇರ್ ಮಾಡಿದ್ದು ನಮ್ಮ ಕಡೆ ನಮ್ಮ ಅತ್ತಿ ವೇರ್ ಮಾಡಿದ್ದು ನಮ್ಮ ಕಡೆ ತಗೊಂಡಿದ್ದು ಆಂಟಿ ವೇರ್ ಮಾಡಿದ್ದು ನಮ್ಮ ಕಡೆ ತಗೊಂಡಿದ್ದು ಎಲ್ಲರೂ ಕೂಡ ಸೀರೆ ಇವತ್ತ ಹಬ್ಬದ ದಿನ ಉಟ್ಕೊಂಡಾರ ನನಗಂತೂ ಬಹಳ ಖುಷಿ ಅಂತ ಅನ್ಸಕತ್ತದ ನೀವು ಕೂಡ ಪಟಾಪಟ ಒಂದೊಂದು ಸೀರೆ ತಗೋರಿ ನಮ್ಮ ಕಡೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಮತ್ತೊಂದ್ಸರಿ ಹೇಳ್ತೀವಿ ಹ್ಯಾಪಿ ದಿವಾಲಿ ಎಲ್ಲರಿಗೂ ದೀಪಾವಳಿ ಹಬ್ಬ ದೀಪ ಹಚ್ಚುವಂತ ಹಬ್ಬ ದೀಪನ ಹಚ್ಚಿ ಹೆಂಗ ನಮ್ಮ ಮನೆ ಬೆಳಗ್ಗೆ ಬೀಳ್ತದಲ್ಲ ನಿಮ್ಮೆಲ್ಲರ ಬಾಳಲ್ಲಿ ಕೂಡ ಬಂದಂತ ಕತ್ತಲು ಕಳೆದು ನಿಮ್ಮೆಲ್ಲರ ಬಾಳಿನೊಳಗ ಬೆಳಕು ಚೆಲ್ಲಲಿ ಹ್ಯಾಪಿ ದಿವಾಲಿ ಹಾ ಬರ್ತಾರೆ ಅವ ಬಲ್ ಬರ್ರಿ ಈ ಕಡೆ ಬರ್ರಿ ನೀವು ಮಮ್ಮಿ ಬಲ್ ಬರ್ರಿ मामी कडे ಚಿಯಾ ಮಸ್ತಾಗಿರುವಂಥ ಎಲ್ಲ ಫ್ಯಾಮಿಲಿ ಫೋಟೋಸನ್ನು ಕ್ಲಿಕ್ ಮಾಡ್ಕೊಂಡಿವಿ ಅದಾದ್ಮ್ಯಾಗ ಈ ಬಾಜು ಮನೆ ಆಂಟಿ ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತೇಳಿ ಬಂದ್ವಿ ನೋಡ್ರಿ ಗೊತ್ತಲ್ಲ ಹಬ್ಬ ಹರಿದಿನ ಅಂತಂದ್ರೆ ಹೆಣ್ಮಕ್ಳು ಸಡಗರ ಸಂಭ್ರಮ ಅರಿಶಿನ ಕುಂಕುಮ ಕೊಡೋದು ತೊಗೊಳೋದು ಇದೇ ಒಂಥರ ಖುಷಿ ನೋಡ್ರಿ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲರಿಗೂ ಕೂಡ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪ ಹೆಂಗೆ ಬೆಳಗ್ತದ ನಿಮ್ಮ ಜೀವನನೂ ಕೂಡ ಅದೇ ಥರ ಬೆಳಕಿಂದ ಕೂಡಲಿ ಅಂತೇಳಿ ನಾನು ಕೇಳ್ಕೊತೀನಿ गरमी बाळ गरमी लई मग काय होतं तुम्हाला भारी कुठं 2000 रुपये हे कलर माझ्याकडे नाही म्हणून घेतले सगळं मऊ आहे साडी ಇವಾಗ ನೋಡ್ರಿ ನಾವು ಲಿಫ್ಟ್ ಆಂಟಿ ಮನೆಗೆ ಬಂದೀವಿ ಲಿಫ್ಟ್ ಬಾಜು ಆಂಟಿ ಮನೆಗೆ ಹಂಗಂದ್ರೆ ಗೊತ್ತಾಗುತ್ತೆ ಅವ್ರು ಹೆಂಗೆ ರೆಡಿ ಆಗ್ಯಾರ ತೋರಿಸ್ತೀನಿ ರೀ ಮೊದಲು ಅವ್ರ ಮನೆಯಿಂದ ದೀಪಾವಳಿದ ಯಾವ ಥರ ಡೆಕೋರೇಷನ್ ಮಾಡ್ಯಾರ ಫಸ್ಟ್ ನೋಡ್ರಿ ಚಂದ ಮಾಡ್ಯಾರ ನೋಡ್ರಿ ಹಿಂಗೆ ಆಂಟಿ ರೆಡಿ ಆಗ್ಯಾರ ನೋಡ್ರಿ ಮಸ್ತ್ ಕಾಣತ್ತಾರ ಇವ್ರೊಬ್ಬರೇ ನೋಡ್ರಿ ಹಂಗೆ ನಾನು ಬಲ್ಯಾಕ ತಗೊಂಡಾರ ಉಟ್ಕೊಂಡಿಲ್ಲ ಹಳದಿ ಕುಂಕುಮ ನೋಡಕ ಬಂದಿ ನೋಡ್ರಿ ಆಂಟಿ ಮನೆಗೆ ಚಂದ ಮಾಡ್ಯಾರಲ್ಲ ಹಾ ಹಾ तू घेतली बर ನೋಡ್ರಿ ಆಂಟಿ ಮಗಳು ನೋಡ್ರಿ ಅವ್ರಿ
ಈಗ ಇವ್ರದ್ದು ಫಂಕ್ಷನ್ ಆಗದ ಇವ್ರ ಫಂಕ್ಷನ್ ಬ್ಲಾಗ್ ಮಾಡೋದು ಹೌದಿಲ್ರಿ? ಹಾಂ ಬಂದೇವ್ರಿ. ಆಂಟಿ ಮನಿದ ಪೂಜೆ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಮಾಡ್ಯಾರ ನೋಡ್ರಿ. ಒಬ್ಬೊಬ್ಬರ ಮನೆಯಿಂದ ಪೂಜೆ ಒಂದೊಂದ್ ಥರ ನೋಡಕ್ ಮಸ್ತ್ ನೋಡ್ರಿ. ಈ ಥರ ಇವರು ಆಂಟಿ ಮಗಳ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆ ಲಕ್ಷ್ಮೀ ಪೂಜೆ ಆರತಿ ಬಾಜುಕಿಂದವ್ರದ್ದು ಆರತಿ ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋದು ಮತ್ತು ನಮ್ಮ ಮನೆಗೆ ಅರ್ಶಿನ ಕುಂಕುಮ ಕರೆಯೋದು. ಸೊ ಇದೆಲ್ಲನೂ ಕೂಡ ಲಕ್ಷ್ಮೀದು ಒಂದು ಕಡೆಯಿಂದ ಆಯಿತು. ಅದಾದ್ಮ್ಯಾಗ ನೋಡ್ರಿ ಫ್ರೆಂಡ್ಸ್ ನಾನು ಕೂಡ ಹೊಸ ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೆ. ಈ ಕಡೆಗೆಲ್ಲ ಕೆಳಗಡೆನೇ ಆಗಿಬಿಟ್ಟಿದ್ದು ನೋಡ್ರಿ. ಎಲ್ಲ ಸೀರೆಗಳು ನೀಟಾಗಿ ಕಾಣಿಸ್ತಿರ್ಲಿಲ್ಲ, ನನಗೂ ಕಂಫರ್ಟಬಲ್ ಬಟ್ ಅಷ್ಟು ಕಡಿಮೆ ಅಂತ ಅನಿಸ್ತಿತ್ತು. ಆದ್ರೆ ಸ್ವಲ್ಪ ನನಗೂ ಎಲ್ಲ ನೋಡ್ಕೊಂಡು ಮಾಡ್ಕೋಬೇಕು ನೋಡ್ರಿ. ಇವಾಗೆಲ್ಲ ಶುರು ಮಾಡಿದ್ದೀನಿ, ಹಾಗಾಗಿ ನನಗೊಂಚೂರು ಕಂಫರ್ಟಬಲ ಬೆಸ್ಟ್ ಅಂತ ಅನಿಸಿದಾಗ ತೊಗೊಂಬರ್ಬೇಕಂತ ಅಂದ್ಕೊಂಡಿದ್ದೆ. ನಮ್ಮ ಕೈತ ಮಮ್ಮಿಯರು ಸಜೆಷನ್ ಮಾಡಿದರು, ಹೆಂಗೂ ಪಾಡ್ಯ ಹಬ್ಬ ದೀಪಾವಳಿಗೆ ಅದು ಕೂಡ ನಿನ್ಗೆ ಇವಾಗ ಒಂದು ಲಕ್ಷ್ಮೀನೇ ಅಲ್ಲ ತಂದುಬಿಡು ಅಂತಂದರು. ಸೊ ಹಾಗಾಗಿ ಇದ್ದಿದ್ದೆಲ್ಲ ಇರಲಕ್ಕೆ ಬಿಡು ಅಂತೇಳಿ ಮತ್ತು ನಾನು ಕೂಡ ಒಳ್ಳೇದು ನೋಡ್ರಿ, ಅದು ಒಂಥರ ಸಜೆಷನ್ ಚೆನ್ನಾಗಂತ ಅನಿಸಿತ್ತು. ಯಾವಾಗಲೂ ತರೋದಕ್ಕಿಂತ ಇವಾಗ ಅಂತಂದ್ರೆ ಅದೊಂಥರ ನೀಟ್ ಅಂತ ಅನಿಸ್ತೈತಿ. ದೀಪಾವಳಿ ಹಬ್ಬಕ್ಕೆ ಕೆಲವರು ಹೊಸ ಬಿಸ್ನೆಸ್ ಶುರು ಮಾಡೋರು ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡೀನಿ, ಸ್ಟಾರ್ಟನ್ನು ಕೂಡ ಒಳ್ಳೆಯದಾಗಿಯೇ ಆಗೈತಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಆಗಲಿ ಅಂತ ಅಂದ್ಕೊಂಡು ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೆ. ಅದೆಲ್ಲ ನೆಕ್ಸ್ಟ್ ಲಾಗ್ದೊಳಗೆ ನಾನು ಹಂಗೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ನೀವು ಎಲ್ಲರದು ಮಾತುಕತೆ ಹರಟೆ ಒಬ್ರಿಗೊಬ್ರು ಕಾಮಿಡಿ ಇದೆಲ್ಲ ನಡೆದಿತ್ತು. ಮಗಳು ನೋಡ್ರಿ ಯಾವ ಥರ ವೀಡಿಯೋ ಮಾಡಾಳ, ಅರ್ಧ ಮಾಡಿಬಿಟ್ಟಾಳ. ಹಾಗಾಗಿನೇ ಎಲ್ಲೇ ಹೋದ್ರು ಬಂದರೂ ನಾನು ಸ್ವಲ್ಪ ಯಾರ ಮ್ಯಾಗ ಭರವಸೆ ಕಡಿಮೆ, ನಾನು ವೀಡಿಯೋದೆಲ್ಲನೂ ಕೂಡ ಇದು ಮಾಡೋದು ನಾನೇ ಮಾಡ್ತಿರ್ತೀನಿ. ಯಾಕಂದ್ರೆ ಅಷ್ಟು ಐಡಿಯಾ ಅಂತ ಅನ್ಸಲ್ರಿ, ಸ್ನೇಹ ಎಲ್ಲ ಮಾಡ್ತಿರ್ತಾಳೆ. ಬಟ್ ಆದರೂ ಒಂದೊಂದು ಸರಿ ಹಿಂಗೆ ತೆಕ್ಕಿಗೂ ಬೇಸರ ಮಾಡ್ಕೊಂಡ್ಬಿಡ್ತಾಳೆ. ಅವ್ರಿಗೆ ಏನು ಅನ್ನೋಕ್ಕಾಗಲ್ಲ, ಇಷ್ಟಾದರೂ ತೊಗೊತಾಳ ಮಕ್ಕಳ, ನನಗೂ ಅದೇ ಸಪೋರ್ಟ್ ಅಂತ ಅನ್ನಿಸ್ತದ. ಸೊ ಮತ್ತಿವಾಗ ನನ್ನ ಅಂಗಡಿ ಪೂಜೆ ಅಂತೇಳಿ ಎಲ್ಲರೂ ಅದೇ ಒಡಗಟ್ಟು ಮಾಡತ್ತಿದ್ರು. ಇನ್ನು ಚಲೋ ಅಲ್ಲೇವ ಮಸ್ತ್ ಅಲ್ಲಿ ಎಲ್ಲರಿಗೂ ಒಂದೊಂದು ಸೀರೆ ಉಡ್ಸಂತೇಳಿ ಎಲ್ಲರಿಗೂ ಒಂದೊಂದು ಸೀರೆ ಉಡ್ಸೋ ಮಟ್ಟಕ್ಕೆ ನನಗೆ ಒಳ್ಳೇದು ಮಾಡಲಿ ದೇವರು. ಖಂಡಿತ ನಾನು ಮಾಡೇ ಮಾಡ್ತೀನಿ ರೀ ಫ್ರೆಂಡ್ಸ. ಅಂದ್ಕೊಂಡಿದ್ದಾಗಲಿ ನಿಜವಾಗ್ಲೂ ಎಲ್ಲರಿಗೂ ಕೂಡ ಸೀರೆಯನ್ನು ಫ್ರೀಯಾಗಿ ಕೊಡುವಂಥ ಒಂದು ಅವಕಾಶ ದೇವ್ರು ಕೊಡಲಿ. ಸೊ ಇವಾಗ ಏನೈತೆ ನೋಡ್ರಿ, ನಾನು ಕೂಡ ಎಲ್ಲ ನೀಟಾಗಿ ಮಗಳದೆಲ್ಲ ಒರೆಸಿದ್ರಿ. ಮೊದಲು ಮತ್ತು ಹಳದಿ ಕುಂಕುಮದ ಸೀರೆ ಯಾವ ಥರ ಇರ್ತೈತೆ ನೋಡ್ರಿ, ಹಸಿರು ಎಲ್ಲೋ ಈ ಥರದ ಸೀರೆ 2 ಸೀರೆ ಇಟ್ಟು ಮಗಳು ಇದು ಮಾಡಿದ್ದೇಳ್ರಿ. ಅಂದ್ರೆ ಉದ್ದಿನ ಕಡೆದೆಲ್ಲ ಬೆಳಗಿದ್ಲು. ನಾನಿವಾಗ ಮತ್ತೆಲ್ಲ ಮಗಳು ಇಟ್ಟಿದ್ಲು ಸೀರೆಗಳು. ಅದಾದ್ಮ್ಯಾಗ ಮತ್ತು ನಾನು ಅರಿಶಿನ ಕುಂಕುಮ ಹಚ್ಚಿ ಮತ್ತು ಆ ಕಡೆ ಈ ಕಡೆ ಮಾನಿ ಎಲೆ ಇಟ್ಟು ಮತ್ತು ತುಳಸಿ ತೊಗೊಂಡು ಬಂದಿದ್ದು ನೋಡ್ರಿ. ತುಳಸಿನೂ ಕೂಡ ಸೈಡಿಗೆ ಆ ಕಡೆ ಒಂದು ಈ ಕಡೆ ಒಂದು ರಾಮ ತುಳಸಿ ಕೃಷ್ಣ ತುಳಸಿನೂ ಕೂಡ ಇಟ್ಟಿದ್ದೆ. ಹಂಗೆ ಚೆಂಡುದು ಹಾರನೂ ಕೂಡ ಹಾಕಿ ಹಳದಿ ಕುಂಕುಮ ಹಚ್ತಾ ಇದ್ದೆ ನೋಡ್ರಿ ಫ್ರೆಂಡ್ಸ. ಶುಭ ಸಮಾರಂಭ, ಶುಭ ಆರಂಭ ಅಂತಲೇ ಹೇಳ್ಬೋದು. ನಮ್ಮ ಜಯ ಮಮ್ಮಿಯರು ಕೂಡ ಬಂದರು ನೋಡ್ರಿ. ಅವ್ರಿಗೂ ಕೂಡ ಹೆಲ್ತ್ ಭಾಳ ಅಂದ್ರೆ ಭಾಳನೇ ಇದಾಗಿತ್ತು. ಸೊ ಇಷ್ಟು ವೀಕ್ ಆಗಿದ್ದಾರೆ ಅಂತ ಅನ್ಕೋಬೇಡ್ರಿ. ನಾನು ತುಂಬ ಬ್ಲಾಗ್ದೊಳಗೆಲ್ಲ ತೊಗೊಂಡಿರಲಿಲ್ಲ, ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ಇವಾಗ ಬೆಟರ, ಇವಾಗ ಕ್ಯೂರ್ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಹಾರ್ಟ್ ಆಪ್ರೇಷನ್ ಐತ್ರಿ. ಒಮ್ಮಿದ್ದೊಮ್ಮಲ್ಲೇ ಅವ್ರಿಗೂ ಕೂಡ ಒಂದು ಆಪ್ರೇಷನ್ ಆಗುವಂಥ ಒಂದು ಗಳಿಗೆ ಬಂತು. ಸೊ ಇವಾಗ ಪರವಾಗಿಲ್ಲ, ಓಕೆ ಆಗ್ತಾ ಇದ್ದಾರೆ. ಅವರು ಕೂಡ ಹೆಲ್ದಿಯಾಗಿ ಆಗಲಿ ಅಂತೇಳಿ ನೀವು ಕೂಡ ಒಂದು ಬೆಸ್ಟ್ ವಿಶೇಷ ಮಾಡಿರಿ, ಇದೇ ಕೇಳ್ಕೊತೀನಿ ನಾನಂತರೂ ಕೂಡ. ಸೊ ಅದಾದ್ಮ್ಯಾಗ ನೋಡ್ರಿ ಎಷ್ಟು ಚಂದ ಅಂತ ಅನ್ನಿಸ್ತಿರ್ತೈತಿ ಹಬ್ಬ ಹರಿದಿನ ಬಂದಂಥ ಟೈಮ್ದೊಳಗೆ. ಸೊ ಕರೆದ್ರೆ ಎಲ್ಲರೂ ಕೂಡ ಬಂದರು ನೋಡ್ರಿ. ತುಂಬ ಜನಕ್ಕೆ ಏನು ಕರೆಯೋದಕ್ಕಾಗಲಿಲ್ಲ. ನೋಡೋಣ ಅಂತ ಮುಂದಿನ ವರ್ಷ ಎಲ್ಲರಿಗೂ ಕರೆದು ಮಸ್ತಾಗಿರೋವಂಥ ಒಂದು ಸೆಲೆಬ್ರೇಷನ್ ಮಾಡುವಂಥ ಅವಕಾಶ ಆ ದೇವ್ರು ಕೊಡಲಿ, ನಿಮ್ಮ ಸಪೋರ್ಟ್ ಇರಲಿ. ಸೊ ನೋಡ್ರಿ ಅರಿಶಿನ ಕುಂಕುಮ ಅದೆಲ್ಲನೂ ಕೂಡ ಹಚ್ಚಿದಾದ್ಮ್ಯಾಗ ಊದಿನ ಕಡ್ಡಿ ಬೆಳಗ್ತಾ ಇದೆ ನೋಡ್ರಿ ಫ್ರೆಂಡ್ಸ. ನಾನು ಕೂಡ ಇವಾಗ ಹೆಂಗೆ ನಮ್ಮ ಒಂದು ಪುಟ್ಟದಾಗಿರುವಂಥ ಒಂದು ಬಿಸ್ನೆಸ್ ನಿಮಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ನಾವು ಹೆಂಗೆ ಕಾಣತ್ತೀವಿ ಕಮೆಂಟ್ ಮಾಡಿ ಹೇಳ್ರಿ. ಸೀರೆ ನೋಡ್ರಿ ಎಷ್ಟು
ಇಷ್ಟು ವಿಡಿಯೋದಾಗ ತೋರಿಸೀನಿ. ಬಟ್ ಅದು ನನಗೆ ಉಡುವಂಥ ಅದೃಷ್ಟ ಐತಿ. ಹಾಗಾಗಿ ನಮ್ಮ ಯಜಮಾನ್ರು ದೀಪಾವಳಿ ಹಬ್ಬಕ್ಕೆ ನನಗೆ ಕೊಟ್ಟಿರುವಂಥ ಗಿಫ್ಟ್ ನೋಡ್ರಿ ಈ ಸೀರೆ. ಬ್ಲೌಸು ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡೀನಿ. ಸೊ ನಿಮ್ಮ ಬ್ಲಾಗ್ದಾಗ ಬರ್ತಾವ. ಇದು ಫಸ್ಟ್ ಹಾಕ್ಬಿಡ್ತೀನಿ ಬ್ಲಾಗನ್ನು ನಾನು. ಆಮೇಲೆ ಮತ್ತೆ ಲೇಟ್ ಆಯ್ತದಲ್ಲ ಅಷ್ಟಿದೆ ಅಂತ ಅನ್ಸಂಗಿಲ್ಲ. ಸೊ ನೋಡ್ರಿ ಇವಾಗ ನಾನು ಕೂಡ ಅಂಗಡಿ ಪೂಜೆ ಮಾಡಿದೆ. ನನ್ನ ಪಲ್ಲೆಗೆ ಇದೊಂದು ದೊಡ್ಡದು ಆರಂಭ ರೀ ನನ್ನ ಲೈಫ್ನೊಳಗೆ. ಇದೊಂದು ನೋಡೋರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಆದರೆ ನನ್ನ ಲೈಫ್ನೊಳಗೆ ಇದೊಂದು ಅತ್ಯುತ್ತಮ ಬೆಳವಣಿಗೆ, ಅತ್ಯುತ್ತಮ ಸಂದರ್ಭ. ಭಾಳನೇ ಇದು ದೊಡ್ಡ ವಿಷಯ ನನ್ನ ಪಾಲಿಗೆ. ಒಂದು ಹೆಣ್ಮಗಳು ಮನೇಲಿ ನಿಂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಯೂಟ್ಯೂಬ್ ನಡೆಸ್ಕೊಂಡು ಏನಾದರೂ ಒಂದು 10 ರೂಪಾಯಿ ಆದಾಯನ ಹುಡುಕೊಂಡು ಎಲ್ಲಿ ಟೈಮ್ ವೇಸ್ಟ್ ಮಾಡಲಾರ್ದೆ ನಮ್ಮ ಜೀವನಕ್ಕೋಸ್ಕರ ನಾವು ಶ್ರಮಪಟ್ಟು ದುಡಿಯೋದ್ರೊಳಗೆ ಏನೂ ತಪ್ಪಿಲ್ಲ. ನಾವು ಒಂದು ಕೆಟ್ಟ ಕೆಲಸ ಮಾಡೋದು ಬಿಟ್ಟು, ಒಂದು ಅಡ್ಡ ದಾರಿ ಹಿಡಿಯೋದು ಬಿಟ್ಟು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದ್ರೊಳಗೆ ಏನಂದರೆ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾಕಂದ್ರೆ ಇಲ್ಲ ಅಂತಂದ್ರೆ ನಮ್ಗೆ ಯಾರು ಕೊಟ್ಟು ನಡ್ಸಂಗಿಲ್ಲ ರೀ ಅನ್ನೋರು ಮಾಡೋರು. ನಾನು ಏನೋ ಒಂದು ಕೆಲಸ ಮಾಡ್ತೀನಿ ಅಂದರೂ ಕೂಡ ಅದು ಕೀಳು ಇದು ಕೀಳು ಅಂತ ಯಾರು ಅಂತಾರಂತಂದ್ರೆ ಅವ್ರ ಮನೆಗೆ ಹೋಗಿ ನಾವೇನು ಬಾಗ್ಲಿ ನಿಂದ್ರಂಗಿಲ್ಲ, ಅವರೇ ನಮಗಿಲ್ಲ ಅಂದ್ರೆ ಕೊಟ್ಟು ನಡ್ಸಂಗಿಲ್ಲ. ಸೊ ನಾವೇನೇ ನಮಗೋಸ್ಕರ ಒಳ್ಳೇದು ಮಾಡೋಕೆ ನಾವು ಹಿಂದೆ ಮುಂದೆ ನೋಡೋಕೆ ಹೋಗಬಾರ್ದು. ಆರತಿ ನಡೆದದ ಬರ್ರಿ. बघा ए बस सोड काकाची नाव सांगा. नाही सांगा की रोज सांगतो का? जोरात सांगा आता कॅप्चर होऊ दे. हा काय नाव गेलं काय बोलतो बघा. जन्म दिला मातेने, पालन केले पित्याने. नंदकिशोर रावांचं नाव घेते पत्नी या नात्याने. बरी वाटते केळीला ए सरक काढलं तोरी पटकन देसू तोरी ओ नोडीली काका देसू तर एवढं काय रे ओ नोकरी काका देसू तर ए फोटो काढलेले आजीच आजी इकडे बघा. तांबासने आवडते. हा फोटो काढ. एक लेकीवांना साडी बिडी गिफ्ट नाव घ्या. मन बघते गावाला ಹುಡುಗಬಡದ್ ಮತ್ತೆ ಯಾಕೆ ತೆಗ್ದಿ ए पटाई उडू जाके हे मम्मी मिळतं काय करते मम्मी पेरणी बदलीला काढलं. देसू तोरण काका इथे कर बाई. पुन्हा मी छानच होता.
ए जागा ए मी शिकवते ते बोल हा वहिनी शिकवतात अगं मला येत नाही सांग सांग मी शिकवते केळीच्या पानावर गाईचे तूप सागरावांच्या चेहऱ्यावर हा किती छान आहे अजून एक शिकवते तू शिक आमच्या दादाला शोभते ಕಾಲಾಗ ಸ್ಟ್ಯಾಂಡರ್ಡ್ ಬೂಟ್ ಕೈಯಾಗ ಲಾಕ್ ನೋಟ್ ಕಾರ್ ತಗೊಂಡ್ ಕರೆಕ್ಟ್ ಬರ್ತಾರ ನಮ್ತಿದ ಕಾಲಾಗ ಸ್ಟ್ಯಾಂಡರ್ಡ್ ಬೂಟ್ ಕೈಯಾಗ ಲಾಕ್ ನೋಟ್ ಕಾರ್ ತಗೊಂಡ್ ಕರೆಕ್ಟ್ ಬರ್ತಾರ ನಮ್ತಿದ हे बघ इथं ಹೇಳಿ ಚಂದಾಗ ಮಾಡಬವ ನಮ್ಮ चांदीच्या वाट्यात साखरेच्या खडे शशिकांतचं नाव घेते लक्ष्मीच्या पुढे ಏನ್ ಮಾಡ್ತಾನೆ ಮಾಯಿ ಯಾರು ಖರ್ಚಾಗ ಫರ ಮಾಡಿದ್ರೆ ಅಡ್ಗನ ಇಲ್ಲ ಬೇಸನ್ ಚೂಡ ಆಕಾಶದಾಗ ನನಗೆ ಎದುರೇ ನಮ್ಮ ಅಕ್ಕ ಮಾಮನ ಹೆಸರು ಹೇಳ್ಕೊತಾವಲ್ರಿ ಅದ್ಲೆ ಲಕ್ಷ್ಮಿ ಪೂಜೆ ಮಾಡ್ರೆ ಊರಲ್ಲಿ ತಲೆ ಹೋಗ್ಯಾದ ಬಿಸಾಳ ಆಗ್ಯಾದ ತಲೆ ನಿಮ್ ಲೈಟ್ ಪೂಜೆ ಪಾದರ್ಶನಿ ಬಂದ್ ಕೂತ್ನ ರೊಕ್ಕ ಇಟ್ಟ ಅನ್ನ ಇರ್ಲಿಲ್ರಿ ನೆನಪೇ ಇಲ್ಲ ಹಂಗ ಮಾಡೋದು ಇಲ್ಲ ಯಾಕ್ರಿ ಮಾಡಿಲ್ಲ ಇವತ್ತರ ಇದು ತರೋಕೆ ಎಷ್ಟು ಅಡ್ಡಾಡ್ಕೊತ ಹೋಗಿದ್ ಗೊತ್ತೇನ್ರಿ ಹೋಗಕ್ ಅಡ್ಡಾಡ್ಕೊತ ಹೋಗಿದ ಬರೋ ನಮ್ಮ ಅಂಗಡಿ ಓಪನ್ ಆಯ್ತು ನೋಡ್ರಿ ಯಾರಿಗೆಲ್ಲ ಸೀರೆ ಬೇಕು ಫಟ 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 ಅಂತೇಳಿ ಇರೋ ಕಲೆಕ್ಷನ್ಗಳನ್ನ ವಿಡಿಯೋ ಮಾಡಿ ಹಾಕ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ ಫಟ ಫಟ್ ಅಂತೇಳಿ ಎಲ್ಲರೂ ಒಂದೊಂದು ಸೀರೆ ತೊಗೊಂಬಿಡ್ರಿ ನಮ್ಮ ಸೀರೆ ಮತ್ತು ಹೊಸ ಹೊಸ ಕಲೆಕ್ಷನ್ಗಳ್ನ ಹಂಗೆ ಹಾಕ್ತಾ ಇರ್ತೀನಿ ಎಲ್ಲರಿಗೂ ಕೂಡ ಬಜೆಟ್ ಫ್ರೆಂಡ್ಲಿ ಸೀರೆ ಸಿಗ್ತಾವೆ ನೀವು ಹೊರಗೆ ತೊಗೊಳೋದಕ್ಕಿಂತ ನನ್ನ ಹತ್ರ ಒಬ್ಬೊಬ್ಬರು ಕೂಡ ಒಂದೊಂದು ಸೀರೆ ತೊಗೊಂಡು ನೀವು ನೋಡಿರಿ ನೀವು ಚೆಕ್ ಮಾಡ್ಕೊರಿ ಕ್ವಾಲಿಟಿ ಮತ್ತು ಪ್ರೈಸ್ ಎಲ್ಲ ಚೆಕ್ ಮಾಡ್ಕೊರಿ ಒಂದು ಸೀರೆ ತೊಗೊಂಡವ್ರು ಮುಂದೆ ಖಂಡಿತ ನಾನು ಗ್ಯಾರಂಟಿ ಹೇಳ್ತೀನಿ 10 ಸೀರೆ ನೀವು ನನ್ನ ಕಡೆಯಿಂದ ಬೈ ಮಾಡ್ತೀರಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಎಲ್ಲರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟು ಅದಾದ್ಮೇಲೆ ಮತ್ತೆ ನೋಡಿರಿ ಒಳ್ಳೆ ಅಂಗಡಿ ಪೂಜೆ ಮಾಡಿದ್ದು ಪ್ರಯುಕ್ತ ಅಂತೇಳಿ ಮತ್ತು ಸಕ್ರೆ ಪುಟಾಣಿನೂ ಕೂಡ ಕೊಟ್ಟೆ ನೋಡಿರಿ ನಾನು ಪೇಡೆ ಬಾಕ್ಸ್ ಅದೆಲ್ಲನೂ ಕೂಡ ತರೋಕ್ಕಾಗಲಿಲ್ಲ ಮುಂದಿನ ವರ್ಷ ಮಸ್ತಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಸೊ ಆವಾಗ ಖಂಡಿತವಾಗಲೂ ಕೂಡ ಒಂದು ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ತೀನಿ ಖಂಡಿತ ಅದಕ್ಕೆ ದೇವರ ಆಶೀರ್ವಾದ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಖಂಡಿತ ನಾನು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಸಿದ್ಧಿಯಾಗಲಿ ಎಲ್ಲರಿಗೆ ಸೀರೆ ಉಡಿಸ್ತಾ ಬೆಳಿಲಿ ನಿಮ್ಮ ಮಾವಂದು ಬೆಳಿಲಿ ಎಲ್ಲ ಚಂದ ನಿಂದೆಲ್ಲ ಬೆಳಿಲಿ ಈ ಬೆಸ್ಕೋ ಟೈಮ್ ಬೆಸ್ಕೋ ಯಾಕೆ ಬಿಡೋದು ಈ ಟೈಮ್ ಪ್ಯಾನ್ ಬಂತ ಎಲ್ಲಾರು ನೋಡ್ದಪ್ಪ ನೀನು ಬಾರ ಆಯ್ತು ಬಾ ಏ ಪಿಲು ಚಲೋ ಚಲೋ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಒಂದಷ್ಟು ಶಾರ್ಟ್ಸ್ ವಿಡಿಯೋಗಳನ್ನ ಮಾಡಿದ್ದೀನಿ ಪಟ ಅಂತೇಳಿ ಹಾಕ್ತೀನಿ ನೋಡ್ರಿ ನಾನು ಇದು ಸೀರೆ ತಗೊಂಬಂದು ಎಷ್ಟು ದಿನ ಆಗಿತ್ತು ನನಗೆ ಈ ಕಲರ್ ಇಷ್ಟ ಆಯ್ತು ಮೊನ್ನೆ ಹೇಳಿದ್ದೆ ನಮ್ಮ ಯಜಮಾನ್ರು ಕೊಡಿಸಿದಾರ ಅಂತ ಹೇಳಿ ಸೊ ಈ ಸೀರೆಗಳು ಕಣ್ಣಿಗೆ ನಾವು ಕ್ಯಾರಿ ಬ್ಯಾಗ್ದಾಗ ಪ್ಯಾಕಿಂಗ್ದಾಗ ನೋಡೋದಕ್ಕಿಂತ ನಾವು ವೇರ್ ಮಾಡ್ತೀವಲ್ಲ ಅವಾಗ ಈ ಸೀರೆ ಲುಕ್ ಹೆಚ್ಚಾಗ್ತದ ಪ್ಯಾಕಿಂಗ್ದಾಗ ಏನು ಡಿಮ್ ಅಂದ್ರೆ ಡಿಮ್ ಮಬ್ಬ ಕಾಣಿಸ್ತಾವು ಸೀರೆ ಚೆನ್ನಾಗಿಲ್ಲ ಅಂತ ಅನ್ಕೋತಿರ್ತೀವಿ ನಾವು ವಿಡಿಯೋದಾಗ ಅದೆಲ್ಲ ಶೋ ಮಾಡ್ತಿರ್ತೀನಿಲ್ಲ ಬಟ್ ನನಗೂ ಇದು ಕ್ಯಾರಿ ಬ್ಯಾಗ್ದಾಗ ನೋಡಿದ್ರೆ ಹಂಗೆ ಅಂತ ಅನ್ಸಿತ್ತು ನಾವು ಕವರ್ ಪ್ಯಾಕಿಂಗ್ ಇರ್ತೈತೆ ನೋಡ್ರಿ ಹಂಗೆ ಅನ್ಸಿತ್ತು ಬಟ್ ಇದ್ರ ಕಲರ್ ನನ್ನ ಹತ್ರ ಇಲ್ಲಲ್ಲ ಲೈಟ್ ಕಲರ್ ಇಲ್ಲಿ ತಗೊಂಡ್ರಾಯ್ತು ಇದೇ ಕ್ವಾಲಿಟಿ ಒಳಗ ಇನ್ನೊಂದ್ ಕಲರ್ ಐತ್ರಿ ನನ್ನ ಹತ್ರ ಯೆಲ್ಲೋ ಕಲರ್ ಗೋಲ್ಡನ್ ಯೆಲ್ಲೋ ಕಲರ್ದಾಗ ಬರ್ತೈತಿ ಸೊ ಅದು ನಮ್ಮ ಸ್ನೇಹನ್ ಫಂಕ್ಷನ್ ವೇರ್ ಮಾಡಿದ್ದೆ ಸೊ ಮೆತ್ತಕೊಂಡಿರ್ತಾವ ಸೊ ಹಾಗಾಗಿ ಇದನ್ನು ಕೂಡ ಅದಕ್ಕಿಂತ ಇದು ಚೆನ್ನಾಗೈತಿ ಫ್ರೆಂಡ್ಸ್ ಇನ್ನ ಅದು ಸೆಕೆಂಡ್
ಕ್ವಾಲಿಟಿ ಐತೆ ಅದು ನಾನು ಸ್ನೇಹನ ಫಂಕ್ಷನ್ ವೇರ್ ಮಾಡಿದ್ವಿ ಇದು ಫಸ್ಟ್ ಕ್ವಾಲಿಟಿ ಐತಿ ಕರೆನೇ ಹೇಳ್ಬೇಕಂದ್ರೆ ಫಸ್ಟ್ ಕ್ವಾಲಿಟಿನೇ ಐತಿ ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಸಖತ್ ಅಂದ್ರೆ ಸಖತ್ ಐತ್ರಿ ಪಿಲ್ಲು ಉಲ್ಟಾ ತಿರ್ಗಿಸ್ಬಿಡ ಸೊ ಹಾಗಾಗಿ ನಾನು ಇದನ್ನ ತಗೊಂಡು ಸ್ಟಿಚ್ ಮಾಡ್ಕೊಂಡೆ ವಿಡಿಯೋದ ತೋರಿಸಿ ನಿಮ್ಗೆ ಹೆಂಗ್ ಸ್ಟಿಚ್ ಮಾಡ್ಕೊಂಡಿನಿ ಅಂತೇಳಿ ನಾನು ಹೊಲ್ಕೊಂಡಿನಿ ಎಷ್ಟು ಈಗ ವರ್ಷನ ಆಯ್ತ್ರಿ ಹೆಚ್ಚು ಕಮ್ಮಿ ನಾನು ಇದು ಹೊಲೆದ್ ಬಿಟ್ಟ ಅಂದ್ರೂ ಕೂಡ ಪರ್ಫೆಕ್ಟ್ ಅಂದ್ರ ಪರ್ಫೆಕ್ಟ್ ಕುಂತೈತಿ ನೋಡ್ರಿ ಫ್ರೆಂಡ್ಸ ಬ್ಲೌಸ್ ಕೂಡ ನಮ್ ಕೈಯಾಗ ಒಂದ್ ವಿದ್ಯೆ ಐತಪ್ಪ ಅಂತಂದ್ರೆ ನಾವ್ ಹೆಂಗೂ ಬದುಕ್ಬೋದು ನಮ್ ಬಾಯಾಗ 4 ಹಿತ ಮಾರ್ಕ್ಸ್ ಬರ್ತಾವಪ್ಪ ಅಂದ್ರೆ ನಾವ್ ಎಲ್ಲೋದ್ರು ಕೂಡ ಜಯಿಸ್ಕೊಂಡ್ ಬರ್ಬೋದು ಬಿಡಪ್ಪೋ ಸೂಜಿ ಮುರಿತೈತಿ ಹೇಳತ್ತೀನಿ ಇಲ್ಲ ಮುರಿದೈತೆ ಸೂಜಿ ಅದು ಉಲ್ಟಾ ತಿರುಗಿಸಿ ಸೊ ಓಕೆ ಈ ಬ್ಲಾಗ್ ಅನ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಸುಸ್ತಾಗ್ಬಿಟ್ಟೈತಿ ಈಗ ಅಡ್ಗಿನೂ ಮಾಡೀನಿ ಇದ್ರ ಸೀರೆ ಒಳಗ ಅಡ್ಗೆ ಮಾಡೀನಿ ರೊಟ್ಟಿ ಮೊಸರ ಇದು ಎಲ್ಲ ಫರಾಳದೆಲ್ಲಾನು ಕೂಡ ಐತ್ರಿ ಹಾಗಾಗಿ ಮತ್ತ ಫರಾಳ ಅಂದ್ರೆ ಚಕ್ಲಿ ಚೂಡ ಲಾಡು ಇವೆಲ್ಲ ಅದಾವ ಅದನ್ನ ಸ್ವಲ್ಪ ತಿಂದು ಮ್ಯಾಗಿಟ್ಟು ಅನ್ನ ಸಾರಲ್ಲಿ ರೊಟ್ಟಿ ಸಾರಲ್ಲಿ ಉಂಡಿ ಮುಗತೀವಿ ಬೆಳಿಗ್ಗೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಓಕೆ